ಆಯ್ತಾ ರೆಡಿ. ಬಂಧುಗಳೇ ನಮಸ್ಕಾರ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ KRS ಪಕ್ಷದ ತಿಪ್ಪೇಶು. ಈಗ ನಾವು ಜಾಲಹಳ್ಳಿ ವಿಲೇಜು ಪೊಲೀಸ್ ಸ್ಟೇಷನ್ಗೆ ನಾವು ಒಂದು ಯಾವುದೋ ಸಮಸ್ಯೆಯಿಂದ ಹೋಗ್ತಾ ಇದ್ವಿ. ನಮ್ಮ ಅಶೋಕನ್ನ ಮನೆಗೆ ಡ್ರಾಪ್ ಮಾಡಬೇಕಾಯಿತು, ಬರ್ತಾ ಇದ್ವಿ. ಈ ರೋಡ್ನ ನಾನು NCTF ಇಂದ ಹಿಡಿದು NCTF ಕಾಲೇಜ್ ರೋಡ್ ಇದು. ಇಲ್ಲಿ ಪರ್ಲು ಗ್ಲೋಬಲ್ಲು ಮತ್ತು SFI, ACR ಮತ್ತು ಫಿಮರ್ ಕಂಪ್ನಿ ಇರುವಂಥ ಇದು ಡೈಲಿ ಸಾವಿರಾರು ವೆಹಿಕಲ್ ಓಡಾಡೋ ಅಂಥ ಜಾಗ. ಮತ್ತು ಜನಗಳು ಅಷ್ಟೇ ಲಕ್ಷಾಂತರ ಜನ ಓಡಾಡ್ತಾರೆ. ಗಾರ್ಮೆಂಟ್ಸ್ 8ವರೆಗೆ ಫುಲ್ಲು ಜಾಮ್ ಆಗುತ್ತೆ. ಇದಾಲೆ 2ನೇ ಸಲ ಲೈವ್ ಮಾಡ್ತಾ ಇದ್ದೀನಿ. ಅಧಿಕಾರಿಗಳು ಅಯ್ಯಗಿರು ಅಂತ ಹೇಳೋದು ನಾವು ಇದಕ್ಕೇನು. ಇದನ್ನ ಯಾಕಪ್ಪ ಮಾಡಲ್ಲ ಇವರು ಅಂದ್ರೆ, ಈಗ ನೋಡಿ ಪೊಲ್ಯೂಷನ್ ಬೋರ್ಡರು ಅವ್ರೇನ್ ಮಾಡ್ತಾರೋ ನಿದ್ದೆ ಮಾಡ್ತಾರೋ. ಇಲ್ಲಿ ನೋಡಿ ಬೆಳಿಗ್ಗೆ ಹೊತ್ತು ನೀರು ಇರಲ್ಲ. ಈಗ 12ವರೆಲಿ ಎಲ್ಲ ನೀರು ಬರ್ತಾ ಇತ್ತು ನೋಡಿ. ಪೊಲ್ಯೂಷನ್ ಬೋರ್ಡ್ನವ್ರು ಏನ್ ಮಾಡ್ತಾ ಇದ್ದೀರಾ? ಕಂಪ್ನಿಯವರೆಲ್ಲನ ರೋಡಿಗೆ ನೀರು ಬಿಡ್ತಾವ್ರೆ. ನೈಟ್ 12ವರೆಗೆ ಅವರು ಗೇಟ್ ವಾಲ್ ಓಪನ್ ಮಾಡ್ಬಿಟ್ಟು ಮೋರಿ ನೀರುಗಳನ್ನ ರಸ್ತೆಗೆ ಬಿಡ್ತಾವ್ರೆ. ಕಂಪ್ನಿ ಕೆಮಿಕಲ್ ನೀರನ್ನ. ಮತ್ತು ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಈ ಲೈವ್ನ ನೋಡಬೇಕು. ಇದಕ್ಕೆ ಏನಕ್ಕೆ ಪರಿಹಾರನ ಬಂದ್ರು ಮಣ್ಣಾಕಿ ಮುಚ್ಚಿದ್ರು ಅವತ್ತು. ತಿರ್ಗಾಲಿ ಏನು KRS ಅವ್ರಿಗೆ ಕಣ್ಣಿಗೆ ಕಾಣ್ತವೆ, ಇವ್ರಿಗೆ ಕಣ್ಣು ಕಾಣಲ್ವಾ? ಅದೆಲ್ಲ ಹೋಗ್ತಿರು ಹೋಗಿ ಎಲ್ಲದ ಕಡೆ ನೈಟ್ ಎಲ್ಲ ಸಾರ್ವಜನಿಕರು ಕುಡಿತಾ ಇರ್ತೀವಿ ನೋಡಿ. ಈಗ ಯಾವ್ದೋ ಒಂದು ಸ್ಟೇಷನ್ ಅಲ್ಲಿ ಹುಡುಗನ್ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬರ್ತಾ ಇದ್ದೀವಿ ನೋಡಿ. ಕಾರ್ ಅವ್ರಿಗೆ ಎಲ್ಲ ಶೋಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಆ ತರ ಗುಂಡಿ ಸರ್ಕಾರ ನಡ್ಸಕ್ಕೆ ಯೋಗ್ಯತೆ ಇಲ್ದಂತವ್ರು ನೀವೆಲ್ಲ. ಕಾರ್ನವ್ನಿಗೆ ತಲೆ ಕೆಟ್ಟೋಯ್ತು. ಎಲ್ಲೇ ಶೋಬೇಕಪ್ಪ. ಬಂಡವಾಳ ಹಾಕವ್ರಿ, ಟ್ಯಾಕ್ಸ್ ಕಟ್ತಾರ್ರಿ ನಿಮ್ಗೆ. ಡೀಸೆಲಿಗೆ ಟ್ಯಾಕ್ಸ್ ಕಟ್ತಾರೆ, ಸ್ಪೇರ್ ಪಾರ್ಟಿಗೆ ಟ್ಯಾಕ್ಸ್ ಕಟ್ತಾರೆ. ನಿಮ್ಗೆ ಯಾಕ್ರಿ ಮಾನ ಮರ್ಯಾದೆ ಇಲ್ಲ? ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ, ನ್ಯಾಯವಾದ ರಸ್ತೆ ಕೊಡೋಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಪೊಲ್ಯೂಷನ್ ಬೋರ್ಡರ್ ಏನ್ರಿ ಮಾಡ್ತಿದ್ದೀರಾ ನೋಡ್ರಿ ಈ ವ್ಯವಸ್ಥೆನ. ಕಂಪ್ನಿ ಕೆಮಿಕಲ್ ಎಲ್ಲ ಬರ್ತೈತಲ್ರಿ 12 ಗಂಟೆ ಮೇಲೆ ರೋಡ್ಗೆ. ಏನ್ ಮಾಡ್ತಿದ್ದೀರಾ? ಸಾರ್ವಜನಿಕರು ಎಚ್ಚೆತ್ಕೋಬೇಕು. ಇಂಥ ಕಳ್ಳರು ಸುಳ್ಳಿಗೆಲ್ಲ ಓಟ್ ಹಾಕಿದ್ರೆ ಹಿಂಗೆ ಆಗೋದು. ದಯವಿಟ್ಟು ಇಂಥ ಕಳ್ಳರು ಸುಳ್ಳಿನ ನಂಬೇಡ್ರಿ. ನೋಡಿ ವೆಹಿಕಲ್ಗಳು 12 ಗಂಟೆಗೆ ವೆಹಿಕಲ್ಗಳು ಓಡ್ತಾವೆ ನೋಡಿ. ಇಷ್ಟೊತ್ತಲ್ಲಿ ಟಾಪ್ ಇಂದ ನೀರು ಬಂದವು ನೋಡಿ. ಇಲ್ಲ ಸರ್ದು ಈ ಕಂಪ್ನಿ ಒಳಗೆ ಹೋಯ್ತಾವೆ. ಗ್ಲೋಬಲ್ ಒಳಗೆ ಹೋಗ್ತೈತಲ್ರಿ, ಈ ಕಂಪ್ನಿ ಒಳಗಡೆ ಹೋಗ್ತಾ ಇದೆ. ಅವ್ರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಆ ಕಂಪ್ನಿ ಒಳಗಡೆ ರೋಡ ನೀರು ಬಿಟ್ಕೋಬೇಕಾ? ನೋಡಿ ಕಂಪ್ನಿ ಒಳಗಡೆ ಗೇಟ್ ಒಳಗಡೆ ಹೋಗ್ತಾ ಇದೆ ನೋಡಿ. ಇಲ್ಲಿ ಹೋಗ್ತಿದೆ ನೀರು. ಕ್ಯಾಮ್ರಾ ಕಂಪ್ನಿ ಒಳಗೆ ಹೋಯ್ತಾ ಇರೋದು. ಎಷ್ಟು ಜನ ಕಂಪ್ನಿ ಕೆಲಸ ಮಾಡ್ತಾರೆ ನಿಮ್ಮ ಕಂಪ್ನಿಲಿ? 2,000 ಜನ ಕಂಪ್ನಿ ಕೆಲಸ ಮಾಡ್ತಾರ್ರಿ. ಕೆಮಿಕಲ್ ನೀರು ಒಳಗೆ ಹೋಗ್ತಾ ಇತ್ತು ನೋಡ್ರಿ. ಮಾನ ಮರ್ಯಾದೆ ಐತೇನ್ರಿ ನಿಮ್ಗೆ? ನೀರು ಬರ್ತಾ ಐತೆ, ಫ್ಯಾಕ್ಟ್ರಿ ಕೆಮಿಕಲ್ ಬರ್ತಾ ಐತೆ ನೋಡಿ. ಕಾರು ಎಲ್ಲಿ ಹೋಗೋದು ಅಂತಲೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾರನ್ನ ರೋಡಲ್ಲಿ ಎಲ್ಲಿ ಗಾಡಿ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಚೆಗೆ ಮಾನ ಮರ್ಯಾದೆ ನಿಮ್ಮ ಕೈಲಿ ಸರ್ಕಾರ ನಡ್ಸೋಕ್ಕಾದ್ರೆ ನಡ್ಸ್ರಿ, ಇಲ್ಲಾಂದ್ರೆ ಬಿಟ್ಟು ಹತ್ತು ಹಾಳಾಗಿ ಹೋಗ್ರಿ. ಯಾಕೆ ಸುಮ್ಮನೆ ನೀವೆಲ್ಲ ಇಲ್ಲಿ ಗಬ್ಬೆತ್ಕೊಂಡು ರೋಡೆಲ್ಲ ಹಾಳು ಮಾಡ್ಕೊಂಡು ಒಂದು ಜನಗಳಿಗೆ ಒಳ್ಳೇದು ಮಾಡೋ ಅಂತ ನಿಮಗೆ ಶಕ್ತಿ ಇಲ್ಲ. ಬರೀ ಇವ್ರ ಮೇಲೆ ಸುಳ್ಳು ಹೇಳ್ಕೊಂಡು ಮೀಡಿಯಾ ಮುಂದೆ ಸುಳ್ಳು ಹೇಳ್ಕೊಂಡು ಓಡಾಡೋದನ್ನ ಬಿಟ್ಬಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಹೇಳ್ರಿ ಫಸ್ಟು ಗುಂಡಿ ಮುಚ್ಚಿಸ್ರಿ ಅಂತ. ನಿಮ್ಮ ಸರ್ಕಾರಕ್ಕೆ ಒಂದು ಬೆಲೆನ ಸಿಗುತ್ತೆ. ಇಲ್ಲಾಂದ್ರೆ ಆದಿ ಬೀದಿಲಿ KRS ಅವರು ಹಿಂಗೆಲ್ಲ ಮಾಡಿ ನಿಮ್ಮ ಸರ್ಕಾರದ ಮರ್ಯಾದೆಯನ್ನು ತೆಗಿಬೇಕಾಗುತ್ತೆ. ದಯವಿಟ್ಟು ಸಾರ್ವಜನಿಕರು ಎಚ್ಚೆತ್ಕೋಬೇಕು. ಇಂಥ ಕಳ್ಳರಿಗೆ ಸುಳ್ಳಿಗೆ ನೋಡ್ರಿ ಈ ವ್ಯವಸ್ಥೆನ. ನಾವು ಟ್ಯಾಕ್ಸ್ ಕಟ್ಟಿ, ನಾವು ದುಡ್ದು, ನಾವು ಟ್ಯಾಕ್ಸ್ ಕಟ್ಟಿ ನಮ್ಗೇನ್ ಗೊತ್ತಿತ್ತು ಇಷ್ಟೊತ್ತಿನಾಗ ನಾವು ಬಂದು ಇಲ್ಲಿ ಈ ಕೆಲಸ ಮಾಡ್ಬೇಕು ಅನ್ನೋದು? 12 ಗಂಟೆಲಿ ನೋಡಿ ಹೊಟ್ಟೆ ಉರಿತದೆ. ಇಂಥ ಪರಿಸ್ಥಿತಿ ನೋಡಿದ್ರೆ ಡೈಲಿ ಒಬ್ಬೊಬ್ರು ಆಕ್ಸಿಡೆಂಟ್ ಆಗಿ ಇಲ್ಲಿ ಬಿದ್ದು ಹೋಗ್ತಾರಂತೆ ಪಾಪ. 2000 ಪರ್ಲು ಗ್ಲೋಬಲ್ ಅಲ್ಲಿ 2000 ಜನ ಕೆಲಸ ಮಾಡೋ ಅಂತ ಕಂಪ್ನಿ ಒಳಕ್ಕೆ ಕೆಮಿಕಲ್ ನೀರು, ಮೋರಿ ನೀರು, ಬಾತ್ರೂಮ್ ನೀರು ಹೋಗ್ತಾ ಇತ್ತಲ್ಲ. ಅವ್ರು ಪಾಪ ಅವ್ರು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ. ಗೊತ್ತಾಗಲ್ವಾ? ದಯವಿಟ್ಟು ಇದನ್ನ ನೋಡ್ಬೇಕು. ಬೆಳಿಗ್ಗೆ ಪೊಲ್ಯೂಷನ್ ಬೋರ್ಡ್ ಕಂಟ್ರೋಲ್ನವ್ರಿಗೆ ಫೋನ್ ಮಾಡಿ ಈ ವಿಡಿಯೋನ ಸಮೇತ ಹಾಕ್ತೀನಿ. ದಯವಿಟ್ಟು ಇದು ನಿಲ್ಬೇಕು. ನಿಲ್ಲಿಲ್ಲ ಅಂದ್ರೆ ಪೊಲ್ಯೂಷನ್ ಬೋರ್ಡ್ ಕಂಪ್ಲೇಂಟ್ ಹತ್ರ, ಅಲ್ಲಿ ಪೊಲ್ಯೂಷನ್ ಬೋರ್ಡ್ ಹತ್ರ ಬಂದು ನಿಂತ್ಕೊಂತೀವಿ. ಅದೇನ್ ಮಾಡ್ತೀರಾ? ಸುಮಾರು 2 ತಿಂಗಳಿಂದ ಈ ಪ್ರಾಬ್ಲಮ್ ಹೋಸಲ ಲೈವ್ ಮಾಡಿದ್ವಿ ಸರ್. ಯಾರು ಅಷ್ಟೇ ಟ್ಯಾಕ್ಸ್ ಎಲ್ಲ ಪೆಂಡಿಂಗ್ ಕೊಡ್ಬೇಕು, ಕಟ್ಬಾರ್ದು. ಬಿಡ್ತಾರ ಕಟ್ಟಲ್ಲ ಅನ್ಬೇಕು. ರೆಡಿ ಮಾಡ್ರಿ, ರೆಡಿ ಮಾಡಿ ಕಂಪ್ನಿ ಒಳಗಡೆ ಹೋಗ್ತಾ ಇದೆ ನೀರು.
ನಮ್ಮ ಕಂಪ್ನಿ ಮಾನ ಮರ್ಯಾದೆ ಇಲ್ವಾ? ನಿಮ್ಮ ಮನೆ ಒಳಗಡೆ ಬಂದ್ರೆ ಸುಮ್ಕೆ ಇರ್ತೀರಿಯಾ? ನೋಡಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ಯಾರ ಕಂಪ್ನಿ ಒಳಗಡೆ. ರಾತ್ರಿ 12 ಗಂಟೆ ಮೇಲೆ ಮೋರಿ ತುಂಬ ಹರಿಯುತ್ತೆ, ಕಂಪ್ನಿ ಒಳಗಡೆ ಹೋಗ್ತಾ ಇದೆ ನೀರು. ಇದು ಯಾವ ಹಣೆ ಬರನ್ರಿ? ಕೋಟ್ಯಾಂತರ ರೂಪಾಯಿ ಅವ್ರು ಟ್ಯಾಕ್ಸ್ ಕಟ್ಕೊಂಡು ಪಚ್ಚೆ ನೀರೆಲ್ಲ ಕಂಪ್ನಿ ಒಳಗಡೆ ಬಿಟ್ಕೊಳೋದು. ಜನಗಳಿಗೆ ಎಲ್ಲ ಜನಗಳು ಕಂಪ್ನಿಗಳಿಗೆ ಈ ವ್ಯವಸ್ಥೆ ಕೊಟ್ಬಿಟ್ರೆ ಕಂಪ್ನಿ ಏನ್ ಮಾಡ್ತಾರೆ ಗೊತ್ತಾ? ಬೇರೆ ಸ್ಟೇಟ್ಗೆ ಹೋಗ್ತಾರೆ, ಅಲ್ಲಿ ಎಂಪ್ಲಾಯ್ ಪ್ರಾಬ್ಲಮ್ ಯಾರಿಗೆ ಬರುತ್ತೆ? ನಮ್ಮ ಸ್ಟೇಟ್ ಜನಕ್ಕೆ ಬರೋದು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾವು ಈ ವ್ಯವಸ್ಥೆ ಕೊಟ್ರೆ ಅವರು ನಾಳೆ ದಿನ ಇಲ್ಲಿ ಇರಲ್ಲ, ಮುಚ್ಕೊಂಡು ಹೋಗ್ತಾರೆ ಅವರು. ಬೆಳಿಗ್ಗೆ ಇದು ಯಾವನಿಗೆ ಸಂಬಂಧಪಟ್ಟಿದ್ದನ್ನ ಸೀರಿಯಸ್ ಆಗಿ ಆಕ್ಷನ್ ತಗೊಳಕ್ ಹೇಳು. ಬೆಳಿಗ್ಗೆ ಕಂಪ್ಲೇಂಟ್ ಮಾಡಿದ್ರು ನೋಡ್ರಿ. 7-8 ಫ್ಯಾಕ್ಟ್ರಿ ಜನಗಳು ಹೋಗ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ಎಲ್ಲೋಗೋದು ಎಲ್ಲಿ ಬಿಡೋದು ಅಂತ ಒಂದ್ ಫ್ಯಾಕ್ಟ್ರಿ ಬಿಡಲ್ಲ. 5:30 ಹೌದೌದು, ಎಲ್ಲಾ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾ ಇದು. ಈ ಕಡೆ ಫೀಮರ್ ಇದೆ, ಆ ಕಡೆ ಪ್ಯಾರಾಗನ್ ಇದೆ, ಈ ಕಡೆ ಪರ್ಲ್ ಇದೆ, ಈಗ FFI ಇದೆ, ಎಲ್ಲಾ ಫ್ಯಾಕ್ಟ್ರಿನೂ ಇದೆ ಇಲ್ಲಿ. ಆಯ್ತು ಸರ್, ಇದು ಬಾತ್ರೂಮ್ ನೀರು ನೈಟಲ್ಲಿ ಬರಲ್ಲ, ಅದು ಬರ್ತಾ ಇದೆ, ಎಲ್ಲ ಓಪನ್ ಆಗಿದೆ. ಎಲ್ಲ ಮಲಗಿರ್ತಾರೆ ಸಾ. ಇಷ್ಟತ್ನ ಬರಲ್ಲ. ಇಷ್ಟತ್ನ ಬರೋದೇನಿದ್ರು ಫ್ಯಾಕ್ಟ್ರಿ ಕೆಮಿಕಲ್ ನೀರು. ಇಲ್ಲ, ಅದು ಓಪನ್ ಇದೆ. ಒಂದ್ ಪಿಟ್ಟುನು ಒಂದ್ ಪಿಟ್ ಓಪನ್ ಇದೆ ಅಲ್ಲಿ. ಎಲ್ಲ ಫುಲ್ ತೋರಿಸ್ತೀನಿ, ಇವಾಗ ಎಲ್ಲ ತೋರಿಸ್ತೀನಿ ವಿಡಿಯೋ. ನೋಡಿ, ಇದನ್ನೆಲ್ಲ ಸರಿ ಮಾಡಬೇಕು. ಇಲ್ಲ ಅಂದ್ರೆ ನಾಳೆ ನಾವು ಬರ್ತೀವಿ. ನಾಳೆ ನಮ್ಮ ರಾಜು ಅವರಾದ್ರಲ್ಲಿ, ಇಲ್ಲ ನಾನಾಗ್ಲಿ, ಇಲ್ಲ ನಮ್ಮ ಅಶೋಕ್ ಅವರಾಗ್ಲಿ ಬರ್ತಾರೆ. ಬಂದು ಈ ಲಿಂಕ್ನು ಸಮೇತ ಕೊಡ್ತೀವಿ. ಮತ್ತೆ ಇಷ್ಟೊತ್ನಾಗ 12 ಗಂಟೆಲಿ ಆಚೆ ಬಿಡೋ ಅಂತದ್ದು ಏನು ಅವಶ್ಯಕತೆ ಇಲ್ಲ. ಮೋರಿ ಇದೆ, ಮೋರಿ ನೀಟಾಗಿ ಮಾಡ್ಕೊಟ್ರೆ ರೋಡ್ ಬರುತ್ತೆ, ತಪ್ಪಾಗುತ್ತಪ್ಪ ಅಲ್ಲಿ. ಆಮೇಲೆ ಮೋರಿನೂ ಓಪನ್ ಮಾಡಿಲ್ಲ. ಮೋರಿ ಬ್ಲಾಕ್ ಆಗಿದಾವೆ. ಮೋರಿನೂ ಸಮೇತ ತೆಗ್ದಿಲ್ಲ. ಮೋರಿ ಓಪನ್ ಮಾಡಿದ್ರೆ ಮೋರಿ ಒಳಗಡೆ ಹೋಗ್ತದೆ. ಇದೇನು ಬೇರೆ ಕಾರ್ಡ್ ರೋಡ್ ಅಲ್ಲ ಏನಲ್ಲಪ್ಪ, ಇದು ಲಕ್ಷಾಂತರ ಜನ ಓಡಾಡೋ ರೋಡ್. ಈ ತರ ವ್ಯವಸ್ಥೆ ಗುಂಡಿ ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿ ಆ ಮೋರಿ ಒಂದ್ ಕಿತ್ ಕೊಟ್ರೆ ಸಾಕು, ಅದೆಲ್ಲ ಬ್ಲಾಕ್ ಮಾಡಿಸ್ತೀವಿ ಸರ್, ಮಾಡಿಸ್ತೀವಿ. ಆಮೇಲೆ ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟರ್ ಇದೇ ಪರಿಸ್ಥಿತಿ ರೋಡ್. ಎಷ್ಟು ಫ್ಯಾಕ್ಟ್ರಿ ಇದೆ ಅಲ್ಲಿಂದ ಬಂದ್ರೆ ಸುಮಾರು ಸಾಯಂಕಾಲ 5:15 ಎಷ್ಟು ಫ್ಯಾಕ್ಟ್ರಿ ಜನ ರೋಡ್ ಅಲ್ಲಿ ಒಂದು 10,000 ಜನ ಹೋಗ್ತಾರೆ. ಇಲ್ಲಿ ಒಂದು 100-105 ಕಂಪ್ನಿ ಇದೆ ಈ ರೋಡ್ ಅಲ್ಲಿ. ಸಾವಿರಾರು ಬೈಕ್ ಹೋಯ್ತವೆ. ಸರ್ಕಾರಿ ಅಧಿಕಾರಿಗಳಿಗೆ ಹೇಳಿ ಇದೊಂದು ವ್ಯವಸ್ಥೆನ ಮಾಡ್ಕೊಡ್ಬೇಕು ಸರ್ಕಾರದಾಗೆ. ಅವರು ಅಧಿಕಾರಿಗಳು ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಸಾಕ್ರಿ. ಬೇರೆಯವ್ರು ಯಾರನ್ನ ಹೊಟ್ಟೆ ಪಾಪ ಓದಿರೋರು ಕಷ್ಟ ಇರೋರು ಅಂತವ್ರು ಬಂದ್ಬಿಟ್ಟು ಕೆಲಸ ಮಾಡ್ತಾರೆ. ವಿಷಯ ಮುಟ್ಬಿಟ್ಟು ನಿಮ್ಮ ಕಂಪ್ನಿಯಲ್ಲಿ ಇರ್ತಕ್ಕಂಥ ಒಂದು ಸ್ಟಾಫ್ಸ್ಗೆ ನಾನು ಸ್ವಲ್ಪ ವ್ಯವಸ್ಥೆ ಮಾಡಿ ಬನ್ನಿ ಕೊಡಿಸ್ತೀನಿ. ಬನ್ನಿ, ನಮ್ಮ ಡಿಪಾರ್ಟ್ಮೆಂಟ್ ಇಂದ ಹಾಕ್ಸ್ಕೊಡ್ತೀನಿ. ಬನ್ನಿ, ನಿಮ್ಗೆ ಏನ್ ಬೇಕು ಸರ್. ಇದು ಬೆಳಿಗ್ಗೆ ಬರ್ತಾರೆ, ಬರ್ಲಿ. ಎಷ್ಟು ಗಂಟೆಗೆ ಬರ್ಬೋದು? ಎಲ್ಲ ಸಿಗ್ಬೋದು? ಎಲ್ಲ ಒಂದು 10 ಗಂಟೆ ಮೇಲೆ ಸಿಗ್ತಾರೆ. ಬರ್ತೀವಿ. ಬನ್ನಿ, ನಿಮ್ ಕಂಪ್ನಿಯವ್ರ ಕಡೆಯಿಂದ ಒಂದ್ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಇದನ್ನ ಇಮಿಡಿಯೇಟ್ಲಿ ರೆಡಿ ಮಾಡಿಸ್ತೀವಿ. ಯಾಕೆಂದ್ರೆ ನಿಮ್ ಕಂಪ್ನಿ ಒಳಗಡೆನೂ ಬರ್ತಿದೆ ಸರ್. ನಮ್ಗೆ ಏನಾಗುತ್ತೆ, ಬಂದು ಜನ ನಿಂತ್ಕೊಂಡ್ರು ಅಂದ್ರೆ ಒಂದು ಜನ ಟ್ರಾಫಿಕ್ ಆಯ್ತು ಅಂತಂದ್ರೆ ತನಗೆಲ್ಲ ಅಧಿಕಾರಿ ಸ್ಪಾಟ್ಗೆ ಬರ್ತಾರೆ. ಸ್ಪಾಟ್ಗೆ ಕರ್ಸ್ಬಿಟ್ಟು ಮಾಡಿಸ್ತೀವಿ ಸರ್. ಅಲ್ಲಿಂದಲೂ ಸುಮಾರು 1 ಕಿಲೋಮೀಟರ್ ಗೊತ್ತಾಯ್ತು ನೀರು. ನನಗೂ ಡೈಲಿ ಗಾರ್ಮೆಂಟ್ಸ್ ಹೋಗೋರು ಡೈಲಿ ಕಂಪ್ಲೇಂಟ್ ಡೇನಲ್ಲೂ ಬರುತ್ತೆ, ಡೇನಲ್ಲೂ ಇರುತ್ತೆ. ಇಲ್ಲಿ ಗುಂಡಿಲ್ ನೀರು ಇರುತ್ತೆ, ಕಡಿಮೆ ಇರುತ್ತೆ. ನೈಟ್ 12-1 ಗಂಟೆ ಮೇಲೆ ನೀರ್ ಬಿಟ್ಬಿಡ್ತಾರೆ ಹಚ್ಚಿಕ್ಕೆ. ಇರ್ಲಿ. ಇದು ನಮಸ್ಕಾರ. ನಾನು ಈ ಸಮಸ್ಯೆನ ನೋಡಕ್ಕಾಗ್ದೇನೆ ನಾವು ಸ್ಟೇಷನ್ ಸಮಸ್ಯೆಗೆ ಹೋಗಿದ್ವಿ. ಅಲ್ಲಿಂದ ಹುಡುಗನ್ಗೆ ಒಂದು ನ್ಯಾಯ ಸಿಗಂಗೆ ಸ್ಟೇಷನ್ ಅಲ್ಲಿ ಮಾತಾಡಿ, ಸರ್ ನಾನು ಬೆಳಿಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆವಾಗ ನಮ್ಮ ಅಧ್ಯಕ್ಷರನ್ನ ನಾವು ಮನೆಗೆ ಬಿಟ್ಟು ಹೋಗೋಣ ಅಂತ ಬಂದಾಗ ಇದನ್ನ ವ್ಯವಸ್ಥೆ ನೋಡೋಕ್ಕಾಗ್ದಲೇ ಈ ಲೈವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೈಟಲ್ಲಿ ಮಾಡಿದ್ರು ಅಂತ ಯಾರು ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. KRS ಪಕ್ಷಕ್ಕೆ ಯಾವತ್ತಿದ್ರು ಸಪೋರ್ಟ್ ಮಾಡಿದ್ರೆ ಒಂದು ದಿನ ನಿಮಗೆ ಒಳ್ಳೇದಾಗುತ್ತೆ. ದಯವಿಟ್ಟು ಶೇರ್ ಮಾಡಿ. ನಮಸ್ಕಾರ. ಇನ್ನೊಂದು, ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಳಿ. KRS ಪಾರ್ಟಿಯವರು 24 ಅವರ್ಸು ದುಡಿಯೋಕೆ ನಾವು ರೆಡಿ ಇದ್ದೀವಿ. ಜನ ನಮಗೆ ಸಹಕಾರ ಕೊಡಬೇಕು. ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅಭಿಪ್ರಾಯ ತಿಳಿತೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಅಲ್ಲಿ ಬಾರ್ಡ್ರಲ್ಲಿ ಏನು ನಮ್ಮ ಯೋಧರು ಪ್ರಾಣವನ್ನ ತ್ಯಾಗ ಮಾಡಿ ರಾತ್ರಿವಾಗ್ಲೂ ಅಲ್ಲಿ ದುಡಿತಾ ಇದ್ರೆ, KRS ಪಕ್ಷದ ಸೈನಿಕರು ಬಾರ್ಡರ್ ಒಳಗಡೆ ದುಡಿತಾ ಇರ್ತಕ್ಕಂಥದ್ದು. ರಾತ್ರಿ ಹಗ್ಲೇನದೆ, ನಿದ್ದೆ ಅನ್ನೋದೆ, ಊಟ ತಿಂಡಿ ಇಲ್ಲದೆ, ನಿದ್ದೆ ಇಲ್ಲದೆ, ದಾವರ ಇಲ್ಲದೆ ಇವತ್ತು ರಾತ್ರಿ ಆಗಲು KRS ಪಕ್ಷ ಏನಕ್ಕೋಸ್ಕರ ದುಡಿತಾ ಇದ್ದು? ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ KRS ಪಕ್ಷ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಇದು KRS ಪಕ್ಷ ಟಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಲ್ಲೇ ಅಂತಲ್ಲ, ಎಂಟೈರ್ ಕರ್ನಾಟಕದಲ್ಲಿ ರಾತ್ರಿ ಆಗ್ಲೂ ಅನ್ನೋದೇ, ನಿದ್ದೆ ಅನ್ನೋದೇ, ಊಟ ತಿಂಡಿಗಳನ್ನ ಬಿಟ್ಟು ಇವತ್ತು ರಾತ್ರಿ ಆಗ್ಲೂ ನಾನೇನು ಇವಾಗ ಬಾರ್ಡರ್ ಒಳಗಡೆ ಏನೆಲ್ಲ ಕಷ್ಟಗಳಾಗ್ತಿದೆ, ಜನಗಳ ಸ್ವಂತ ಕೆಲಸಗಳನ್ನ KRS ಪಕ್ಷ ಮಾಡ್ತಿದೆ. ಇಷ್ಟು ಹೇಳ್ತಾ ನಾನು ದೊಡ್ಡ KRS ಪಕ್ಷವನ್ನು ಬೆಂಬಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಗಂಟೆ ತೋರಿಸ್ತೀನಿ. ಹಾಗೆ ಇನ್ನೇನು ನಾನು ಇನ್ನೂ ಸಹ ಎಲ್ಲಿಂದ ನೀರು ಬರ್ತಾ ಇದೆ ಸಹ ನಾವು ಅಲ್ಲಿ ಫುಲ್ ರೋಡ್ ತೋರಿಸ್ತೀವಿ. ಅಲ್ಲಿ ಗಂಟೆ ಲೈವ್ ಹೋಗುತ್ತೆ.
ನೋಡಿ ಇದು ಈ ಥರ ಗುಂಡಿ, ಇದೇನು ರೋಡೇ ಅಲ್ಲ ಅನಿಸುತ್ತೆ, ಇಷ್ಟೊತ್ತಲ್ಲಿ ಗೊತ್ತಾಗಲ್ಲ ರೋಡಲ್ಲ ಅನಿಸುತ್ತೆ. ಇದು ಬಟ್ ರೋಡೇನೆ, ಲಕ್ಷಾಂತರ ಜನ ಓಡಾಡ್ತಾರೆ. ಇದು ನೋಡಿ ರೋಡಿನ ವ್ಯವಸ್ಥೆ ಹೆಂಗಿದೆ. ಇದು ಮತ್ತೆ ಬೆಳಿಗ್ಗೆ ಎಲ್ಲ ಸ್ಪಾಟಿಗೆ ಅಧಿಕಾರಿಗಳನ್ನ ಕರೆಸಿ ನಾವು ಇಲ್ಲೇ ನಿಲ್ಲಿಸ್ಬಿಟ್ಟು ಮಾಡಿಸ್ತೀವಿ. ನೋಡಿ ರಾತ್ರಿ 12 ಗಂಟೆಯಲ್ಲಿ ನೋಡಿ ಸರ್ ವ್ಯವಸ್ಥೆ ಹೆಂಗಿದೆ. ರಾತ್ರಿ 12 ಗಂಟೆಯಲ್ಲಿ ಈ ಥರ ನೀರು ಹರಿಯುತ್ತೆ. ಪಾಪ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾರೋ ಕಂಪ್ನಿ ಒಳಗಡೆಗೆ ಹೋಗ್ತಿದೆ ಕೊಚ್ಚೆ ನೀರು ಹರಿದು. ಏನು ವ್ಯವಸ್ಥೆ ಇದು. ಅದಕ್ಕೆ ಜನ ಫಸ್ಟು ಬದಲಾವಣೆ ಆಗಬೇಕು. ಜನ ಬದಲಾವಣೆ ಆದರೆ ಇಂಥ ಅಯೋಗ್ರನ್ನೆಲ್ಲ ಬಡಿಬೋದು. ನೀವು ಬದಲಾವಣೆ ಆಗಲಿಲ್ಲ ಅಂದರೆ ಈ ಥರ ಕೊಚ್ಚೆ ಗುಂಡಿಲಿ ಬಿದ್ದು ಸಾಯ್ಬೇಕು ನಾವು ಅಷ್ಟೇ. ಕಟ್ಟೋ ಟ್ಯಾಕ್ಸು ಕಟ್ತಾ ಇರಬೇಕು. 2 ತಿಂಗಳಿಗೆ 3 ತಿಂಗಳಿಗೆ ಟ್ಯಾಕ್ಸ್ಗಳು ರೇಜ್ ಆಗ್ತಾನೆ ಇರ್ತವೆ. ಎಲ್ಲ ಐಟಮು ರೇಜ್ ಆಗ್ತಾನೆ ಇರ್ತವೆ. ನಾವು ಕಟ್ಕೊಂಡು ಮೂಗ್ರು ಥರ ಸುಮ್ಮನೆ ಕುತ್ಕೋಬೇಕು. ನೋಡಿ ವ್ಯವಸ್ಥೆ ಹೆಂಗಿದೆ. ಇದು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಯಾವುದಿದೆ ಮರಿ? ಇದು ಅಲ್ಲಿಂದ ಹರಿತಾ ಇದೆ. ಇದು ಹೋಗಿ ಪ್ರವೀಣ ಮೋಟಾರ್ಸ್ ಇದೆಯಲ್ಲ, ಅಲ್ಲಿಂದ ಅಲ್ಲಿ ಟರ್ನಿ ಗಂಟ ಹರಿತಾ ಇದೆ ನೀರು. ಅಲ್ಲ ಅದು ಮೋರಿ ತೋರಿಸ್ಬಿಟ್ಟು ಎಂಡ್ ಮಾಡ್ತೀವಿ. ನೋಡಿ ರಾತ್ರಿ 12 ಗಂಟೆಯಲ್ಲಿ ಬಿಟ್ಬಿಡ್ತಾರೆ ಆಚೆಗೆ ನೀರು. ಸಬ್ಬು ವಾಸನೆ ಹೊಡಿತಾ ಇದೆ. ನಾವು ಜನರಿಗೋಸ್ಕರವ 24 hours ನೈಟ್ ಆ್ಯಂಡ್ ಡೇ ಆಗಲಿ ನಾವು ಕೆಲಸ ಮಾಡೋಕೆ ರೆಡಿ. KRS ಪಾರ್ಟಿಯವರು ದಯವಿಟ್ಟು ಜನ ಬದಲಾವಣೆಯಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಬೆಂಬಲ ಕೊಡಿ. ನಮಗೆ ಕೊಡಿ ಅಂತೇನಿಲ್ಲ. ಯಾವೇ ಅಧಿಕಾರಿ ಆಗಲಿ ಯಾರೇ ಆಗಿರಲಿ, ಯಾವುದೇ ಪಕ್ಷದವರಾಗಲಿ, ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಬೆಂಬಲ ಕೊಡಿ, ಓಟ್ ಹಾಕಿ ಗೆಲ್ಲಿಸಿ. ನೋಡಿ ಇಲ್ಲಿಂದ ಹರಿತಾ ಇದೆ ಪ್ರವೀಣ ಮೋಟಾರ್ಸ್. ಇದು ನೆಲಗದ್ರಡಿಗೆ ಹೋಗೋ ರೋಡು. ಬಂಧುಗಳೇ, ಲೈವ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದನ್ನು ಮತ್ತೆ ಸ್ಪಾಟಿಗೆ ಅಧಿಕಾರಿಗಳನ್ನ ಕರೆಸಿ ಈ ವಿಡಿಯೋನು ಅವ್ರಿಗೆ ತೋರಿಸ್ಬಿಟ್ಟು ಬೆಳಿಗ್ಗೆ ಸ್ಪಾಟಿಗೆ ಅಧಿಕಾರಿಗಳನ್ನ ಕರೆಸಿ ಈ ಕೆಲಸನ ಮಾಡಿಸ್ತೀವಿ ನಾವು. ನಮಸ್ತೆ.